ಕಾಲ್ತುಳಿತ ಪ್ರಕರಣದಲ್ಲಿ 11 ಜನ ಸಾವನ್ನಪ್ಪಿದ್ರು. ಸೊ ಈ ನಿಟ್ಟಿನಲ್ಲಿ ಈಗ ಯಾವುದೇ ರೀತಿಯಾಗಿ ವಿಘ್ನಗಳು ಆಗಬಾರದು ಅನ್ನೋ ದೃಷ್ಟಿಯಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹೋಮ ಹವನವನ್ನ ಮಾಡಲಾಗ್ತಾ ಇದೆ. ಕಾಲ್ತುಳಿತ ಪ್ರಕರಣ ಬಳಿಕ ಸ್ಟೇಡಿಯಂನಲ್ಲಿ ಮಹಾಪೂಜೆಯನ್ನು ನೆರವೇರಿಸಲಾಗ್ತಾ ಇರೋದು. ಯಾವುದೇ ಅಹಿತಕರ ಘಟನೆಗಳಾಗಬಾರದು, ಆಮೇಲೆ ವಿಘ್ನಗಳು ನಿವಾರಣೆ ಆಗಲಿ ಅಂತ ಸುದರ್ಶನ ಮತ್ತು ಗಣಪತಿ ಹೋಮ ನವಗ್ರಹ ಪೂಜೆ ಅನ್ನುವಂಥದ್ದನ್ನು ಈಗ ಮಾಡಿದ್ದಾರೆ. ಸೊ ಯಾವುದೇ ವಿಘ್ನ ಎದುರಾಗದಂತೆ ಪೂಜೆಯನ್ನ ಮಾಡಿಸಿದ್ದಾರೆ. ಅಲ್ಲಿ ಚಿನ್ನಸ್ವಾಮಿ ಮೈದಾನ ಕಾಲ್ತುಳಿತದ ದುರಂತದ ಬಳಿಕ ಈಗ ಮೊದಲ ಬಾರಿಗೆ ಹೋಮ ಹವನವನ್ನು ಕೂಡ ನಡೆಸಲಾಗ್ತಾ ಇದೆ. KSCAನ ನೂತನ ಪದಾಧಿಕಾರಿಗಳ ಆಯ್ಕೆ ಜೊತೆಗೆ ನಾಡಿದ್ರಿಂದ ವಿಜಯ್ ಹಜಾರೆ ಟೂರ್ನಿ ಕೂಡ ಶುರುವಾಗುತ್ತೆ. ಸೊ ಈ ಒಂದು ಕಾಲ್ತುಳಿತದ ದುರಂತದ ಕಹಿ ನೆನಪುಗಳನ್ನು ಮರೆಯೋದು ಮತ್ತು ಇನ್ನು ಮುಂದೆ ಯಾವುದೇ ಕೆಟ್ಟ ಗಳಿಗೆಗಳಿಗೆ ಸಾಕ್ಷಿ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ವಿಶೇಷ ಪೂಜೆ ಹೋಮಗಳನ್ನು ಕೂಡ ನಡೆಸಲಾಗ್ತಾ ಇದೆ. 6 ಜನ ಅರ್ಚಕರ ಒಂದು ತಂಡದಿಂದ ಈ ಒಂದು ಪೂಜೆ ಕೂಡ ಆಗ್ತಾ ಇದೆ. ಈ ಪೂಜೆ ವಿಶೇಷತೆ ಮತ್ತು ಇದರ ಮೌಲ್ಯ ಏನು ಎಂಬುದರ ಬಗ್ಗೆ ನೇರವಾಗಿ ಅರ್ಚಕರನ್ನೇ ಮಾತನಾಡಿಸ್ತಾ ಹೋಗ್ತಾನೆ. ಸರ್, ಈ ಒಂದು ಹೋಮ ಹವನ ವಿಶೇಷತೆ ಮತ್ತು ಇದರ ಮೌಲ್ಯ. ಇದು ಒಂದು ಲೋಕ ಕಲ್ಯಾಣಾರ್ಥವಾಗಿ ಮೊದಲನೇದಾಗಿ ಪ್ರಾರ್ಥನೆ ಮಾಡಿಕೊಂಡಿದ್ದೇವೆ. ಎರಡನೇದಾಗಿ ಈ ಸಂಸ್ಥೆಗೆ ಬಂದಂಥ ಒಂದು ಅನಿವಾರ್ಯ ದುರಂತದ ಪರಿಹಾರ ಆಗಲಿ ಅನ್ನೋ ಉದ್ದೇಶ ಮುಖ್ಯವಾಗಿರುತ್ತೆ. ಜನರಲ್ಲಿ ಭೀತಿ ಮತ್ತು ಭಯ ಮೂಡಿ ಬಂದಿದೆ. ಆ ಒಂದು ಭೀತಿ ನಿವಾರಣೆ ಆಗೋ ಸಲುವಾಗಿ ಸುದರ್ಶನ ಮೂಲಮಂತ್ರ ಹೋಮ ಮಹಾಗಣಪತಿ ಹೋಮ ನೆರವೇರಿಸಿದೆ. ವಾಸ್ತು ಬಲಿಯಾಗಿದೆ. ನಿನ್ನೆ ಸಂಜೆ ರಾಕ್ಷೋಗ್ನ ಹೋಮ ಮಾಡಿ ವಾಸ್ತು ಪರಿಯಜ್ಞೀಕರಣ ಮಾಡಿ ಏನೊಂದು ಆತ್ಮಗಳಿಗೆ ಅನಿವಾರ್ಯ ಆಗಿತ್ತು ಅವರಿಗೆ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತ ಸಹ ಒಂದು ಪ್ರಾರ್ಥನೆ ಮಾಡಿಕೊಂಡು ಹೋಮ ಹವನ ನಿನ್ನೆ ಸಂಜೆ ನೆರವೇರಾಗಿದೆ. ಓಕೆ, ಈಗ ಎಷ್ಟು ಜನರು ನೀವು ಅರ್ಚಕರ ತಂಡ ಇದೆ, ಎಷ್ಟೊತ್ತು ಈ ಪೂಜೆ ಮಾಡಿದ್ರಿ? ನಾವು 6 ಜನ ನಮ್ಮ ಸಮಯ ಬಂದಿದ್ವಿ. ನಾವು ಬೆಳಗ್ಗೆ 6 ಗಂಟೆಯಿಂದ ಇಲ್ಲಿ ಕಾರ್ಯಕ್ರಮ ಶುರು ಮಾಡ್ಕೊಂಡಿದ್ದೀವಿ. ಪುಣ್ಯಾಹವಾಚನದಿಂದ ಶುರುವಾಗಿ ವಾಸ್ತು ಪರಿಯಜ್ಞೀಕರಣ ಮಾಡಿ ವಾಸ್ತು ಹೋಮ ಎಲ್ಲ ಮಾಡಿ ಮಂಡಲ ಪೂಜೆ ಎಲ್ಲ ಮಾಡಿ ಈಗ ಪೂರ್ಣ ಮಹಾಪೂರ್ಣಾಹುತಿ ಮಾಡಿ ಕಾರ್ಯಕ್ರಮನ ಮುಕ್ತಾಯಗೊಳಿಸ್ಕೊಟ್ಟಿದ್ದೀವಿ. ನೋಡಿ, ಮುಂದಿನ ದಿನಗಳಲ್ಲಿ ಕೂಡ ಯಾವುದೇ ಕೆಟ್ಟ ಗಳಿಗೆಗಳಿಗೆ ಈ ಒಂದು KSCAನ ಚಿನ್ನಸ್ವಾಮಿ ಮೈದಾನ ಸಾಕ್ಷಿ ಆಗಬಾರ್ದು, ಜೊತೆಗೆ ಹಿಂದೆ ಆಗಿರುವಂಥ ಕಹಿ ನೆನಪುಗಳೆಲ್ಲವೂ ಕೂಡ ದೂರ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿವಿಧ ಬಗೆಯ ವಿಶೇಷ ಪೂಜೆ ಹೋಮಗಳನ್ನು ಕೂಡ ನಡೆಸಲಾಯಿತು. ಅದಾದ ಬಳಿಕ ಇಡೀ ಮೈದಾನದ ಸುತ್ತಲೂ ಕೂಡ ವಾದ್ಯಗಳನ್ನು ಬಾರಿಸಿಕೊಂಡು ಒಂದು ರೀತಿಯಲ್ಲಿ ಶಾಂತಿ ಹೋಮ ಮಂತ್ರ ಪಠನೆಯ ಮೂಲಕವಾಗಿ ಎಲ್ಲ ಮೈದಾನ ಸುತ್ತಲೂ ಕೂಡ ಹೋಗುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ. ಸೊ ಈ ಮೂಲಕವಾಗಿ ಏನು ಅಹಿತಕರ ಘಟನೆಗಳಿಗೆ ಸಾಕ್ಷಿಯಾಗಿತ್ತು ಚಿನ್ನಸ್ವಾಮಿ ಮೈದಾನ, ಅದೆಲ್ಲವೂ ಕೂಡ ದೂರ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ವಿಶೇಷ ಪೂಜೆಯನ್ನು KSCA ಕೂಡ ಮಾಡ್ತಾ ಇದೆ. ವಿಡಿಯೋ ಜರ್ನಲಿಸ್ಟ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು. ನಂಬಿಕೆಗಳಿರುತ್ತೆ. ಈ ಥರ ಘಟನೆಗಳಾದಂಥ ಸಂದರ್ಭದಲ್ಲಿ ಅಲ್ಲಿ ಕೆಟ್ಟ ಶಕ್ತಿಗಳೆಲ್ಲ ಓಡಾಡುತ್ತವೆ, ಅವುಗಳನ್ನೆಲ್ಲ ಓಡಿಸಬೇಕು, ಅದಷ್ಟು ಶಕ್ತಿಗಳನ್ನು ಅನ್ನೋ ನಿಟ್ಟಿನಲ್ಲಿ ಪೂಜೆ ಕೈಂಕರ್ಯಗಳನ್ನು ನಮ್ಮ ದೇಶದಲ್ಲಿ ಹಿಂದಿನಿಂದಲೂ ಕೂಡ ನಂಬ್ಕೊಂಡು ಬಂದಿರೋದು, ಅದನ್ನು ಪಾಲನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿ ಕಳ್ಕೊಳ್ಬೇಕಾಗಿರುವಂಥದ್ದು ಏನೂ ಇಲ್ಲ. ಸೊ ಹೋಮ ಹವನಗಳನ್ನು ಮಾಡಿಸಿದ್ದಾರೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯದಿರಲಿ ಅಂತೇಳಿ ಒಳ್ಳೆಯದಕ್ಕೋಸ್ಕರ ಮಾಡಿದರೆ ಯಾಕೆ ತಾನೇ ಬೇಡ ಅಂತಾರೆ ಅಲ್ವಾ?